ವೆಜಿಟೇರಿಯನ್ಸ್ ಆದರೂ ಆಗಿರ್ಬೋದು ಇಲ್ಲ ನಾನ್ ವೆಜಿಟೇರಿಯನ್ಸ್ ಆದರೂ ಆಗಿರ್ಬೋದು, ನುಗ್ಗೆಕಾಯಿ ಸಾಂಬಾರು ಅಂದರೆ ಪ್ರತಿಯೊಬ್ಬರಿಗೂ ಭಾಳ ಫೇವ್ರೆಟ್ ಆಗಿರೋದು. ಅದರಲ್ಲೂ ಕೂಡ ನನಗೂ ಕೂಡ ಭಾಳ ಫೇವ್ರೆಟ್ ಆಗಿದೆ. ಇವತ್ತು ನುಗ್ಗೆಕಾಯಿನ ಬಳಸ್ಕೊಂಡು ಭಾಳ ರುಚಿಕರವಾಗಿರುವಂಥ ಮಟನ್ ಕರಿನ ಹೇಗೆ ಮಾಡಬೇಕು ಅನ್ನೋದನ್ನೇ ನಾನು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಕುಕಿಂಗ್ ಚಾನಲ್. ಇದನ್ನ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ನೋಡಿಕೊಂಡು ತದನಂತರ ಇದನ್ನು ಮಾಡುವಂಥ ವಿಧಾನಗಳನ್ನ ಈಗ ನೋಡ್ಕೋಣ ಬನ್ನಿ. ಮೊದಲನೇದಾಗಿ ನೀಟಾಗಿ ತೊಳೆದಿಟ್ಕೊಂಡಿರೋಂಥ ಅರ್ಧ kg ಅಷ್ಟು ಮಟನ್ನ ತೊಗೊಂಡಿದ್ದೀನಿ. 2 ದೊಡ್ಡ ಸೈಜಿನ ಈರುಳ್ಳಿ ಕೂಡ ನೀಟಾಗಿ ಚಾಪ್ ಮಾಡಿ ಇಟ್ಕೊಂಡಿರುವಂಥದ್ದು, 2 ದೊಡ್ಡ ಸೈಜಿನ ಟಮಾಟೋನ ಕೂಡ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು, 1 ಟೀ ಸ್ಪೂನ್ನಷ್ಟು ಮೆಣಸು, 1 ಪಿಂಚು ಇಂಗು ಮತ್ತು ನುಗ್ಗೆಕಾಯಿನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು, 1 ಟೀ ಸ್ಪೂನ್ನಷ್ಟು ಅರಿಶಿನ ಪೌಡರ್, 1 ಟೀ ಸ್ಪೂನ್ನಷ್ಟು ವಿನಿಗರು, 1 ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು, 4 ಟೀ ಸ್ಪೂನ್ನಷ್ಟು ಅಡುಗೆ ಎಣ್ಣೆ, ಅರ್ಧ ಟೀ ಸ್ಪೂನ್ನಷ್ಟು ಮೆಂತೆ, 1 ಟೀ ಸ್ಪೂನ್ನಷ್ಟು ಮಟನ್ ಮಸಾಲ, ಅರ್ಧ ಟೀ ಸ್ಪೂನು ಸಾಸಿವೆ, 3/4 ಟೀ ಸ್ಪೂನ್ನಷ್ಟು ಸೋಂಪು, 3/4 ಟೀ ಸ್ಪೂನ್ನಷ್ಟು ಜೀರಿಗೆ, 8 ಬೆಳ್ಳುಳ್ಳಿ ನೀಟಾಗಿ ಈ ರೀತಿ ಜಜ್ಜಿ ಇಟ್ಕೊಂಡಿದ್ದೀನಿ, 2 ಇಂಚಷ್ಟು ಶುಂಠಿನ ಕೂಡ ಈ ರೀತಿ ಜಜ್ಜಿ ಇಟ್ಕೊಂಡಿದ್ದೀನಿ, 1 ಟೀ ಸ್ಪೂನ್ನಷ್ಟು ಖಾರ ಪೌಡ್ರು, ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು, 3 ಟೀ ಸ್ಪೂನ್ನಷ್ಟು ಧನಿಯಾ ಪೌಡ್ರು ಮತ್ತು 4 ಹಸಿಮೆಣಸಿನಕಾಯಿನ ನೀಟಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟನ್ನೆಲ್ಲ ತಗೊಂಡಾದ್ಮೇಲೆ ಈಗ ಇದನ್ನ ಉಪಯೋಗಿಸ್ಕೊಂಡು ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ಕೋಣ. ಮೊದಲನೇದಾಗಿ 1 ಸಣ್ಣ ಸೈಜ್ನ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತಗೊಂಡಿದ್ದೀವಿ. ಈಗ ಇದಕ್ಕೆ 1 ಪಿಂಚಷ್ಟು ಇಂಗಿನ ಪುಡಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಆದ್ಮೇಲೆ ಒಂದು ಅರ್ಧ ಕಪ್ಪಷ್ಟು ಬಿಸಿನೀರನ್ನ ಇದಕ್ಕೆ ಸೇರಿಸ್ಕೋಣ. ಅರ್ಧ ಕಪ್ಪಷ್ಟು ಬಿಸಿನೀರನ್ನ ಸೇರಿಸ್ಕೊಂಡಾದ್ಮೇಲೆ ಸುಮಾರು ಇದನ್ನ ಒಂದು 10 ನಿಮಿಷ ಹಾಗೆ ಇಟ್ಕೊಬೇಕು. ಇಟ್ಕೊಂಡಾದ್ಮೇಲೆ ನೀಟಾಗಿ ಹುಣಸೆಹಣ್ಣಿನ ಹುಳಿನ ಕಿವುಚ್ಕೊಂಡ್ಬಿಡ್ಬೇಕು. ಕಿವುಚ್ಕೊಂಡಾದ್ಮೇಲೆ ಇದನ್ನು ಕೂಡ ಈಗ ಒಂದು ಸೈಡ್ನಲ್ಲಿ ಇಟ್ಕೋಣ. ಈಗ ಒಂದು ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಒಂದು ಸಣ್ಣದಾಗಿರುವಂಥ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಈ ಪ್ಯಾನು ಸ್ವಲ್ಪ ಬಿಸಿ ಆಗೋದಕ್ಕೋಸ್ಕರ ಬಿಟ್ಕೋಣ. ಪ್ಯಾನು ಬಿಸಿ ಆಗಿದ ತಕ್ಷಣನೇ ಫ್ಲೇಮ್ನ ಲೋ ಮಾಡಿಕೊಂಡು ಇದ್ರ ಮೇಲೆ ಈಗ ಇಟ್ಕೊಂಡಿದ್ದಂಥ ಜೀರಿಗೆನ ಕೂಡ ಈಗ ಹಾಕ್ಕೊಂತ ಇರೋದು, ಸೋಂಪು, ಸಾಸಿವೆ ಮತ್ತು ಮೆಂತ್ಯನ ಕೂಡ ಸೇರಿಸ್ಕೊಂಡು ಒಂಚೂರು ಈ ರೀತಿ ಹುರ್ಕೋಣ. ಎಲ್ಲ ಪದಾರ್ಥಗಳು ಸ್ವಲ್ಪ ಗರಿ ಆದ್ಮೇಲೆ ಇದನ್ನ ಒಂದು ಸೈಡ್ನಲ್ಲಿ ಇಳಿಸ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಕೊಬೇಕು. ಯಾವುದೇ ಕಾರಣಕ್ಕೂ ಇದನ್ನ ತುಂಬಾ ಸಿದಿಸ್ಬೇಡಿ. ನಾನಿವಾಗ ಒಂದು ಸರಿ ಪಾತ್ರೆ ಬಿಸಿ ಆಗಿದ ತಕ್ಷಣನೇ ನಾನು ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಪಾತ್ರೆ ಇರೋ ಬಿಸಿನಲ್ಲೇ ಇದನ್ನ ಈಗ ನೀಟಾಗಿ ಹುರ್ಕೊಂತ ಇರೋದು. ಪೂರ್ತಿಯಾಗಿ ಇದು ಗರಿ ಆಗಿದ್ದಾಯ್ತು. ಈಗ ಇದನ್ನ ಒಂದು ಸೈಡ್ ನಲ್ಲಿ ಒಂದು ಕಪ್ನಲ್ಲಿ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಕೊಬೇಕು. ಈಗ ಮಿಕ್ಸಿದ ಒಂದು ಜಾರ್ ತಗೊಂಡು ಹುರಿದಿಟ್ಕೊಂಡು ತಣ್ಣಗಾಗಿತ್ತಲ್ಲ ಅದನ್ನೆಲ್ಲ ಈಗ ಪದಾರ್ಥಗಳನ್ನ ಸೇರಿಸ್ಕೊಂತ ಇದ್ದೀನಿ. ಮೆಣಸಿನ್ಕಾಯಿನ ಕೂಡ ಈಗ ಇದಕ್ಕೆ ಸೇರಿಸ್ಕೊಂತ ಇರೋದು, ಶುಂಠಿ ಮತ್ತು ಬೆಳ್ಳುಳ್ಳಿನ ಕೂಡ ಈಗ ಇದಕ್ಕೆ ಹಾಕೊಳ್ಳೋಣ. ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದಾಯ್ತು ನೋಡಿ, ಈ ರೀತಿ ಚಂದಾಗೆ ಪೇಸ್ಟ್ ಆಗಿರ್ಬೇಕು. ಈಗ ಇದನ್ನೆಲ್ಲ ತಗೊಂಡು ಒಂದು ಬೌಲ್ ನಲ್ಲೇ ಹಾಕಿ ಇಟ್ಕೋಣ. ಈಗ ಮೆಣಸಿನ ಕಾಳು ತಗೊಂಡಿದ್ವಲ್ಲ ಅದನ್ನ ನೀಟಾಗಿ ಈ ರೀತಿ ಜಜ್ಕೊಬೇಕು. ಮೆಣಸಿನ ಕಾಳನ್ನ ನೀಟಾಗಿ ಕೈನಲ್ಲೇ ಈಗ ಕುಟ್ಕೊಂಡಿದ್ದೀನಿ. ಈಗ ಇದನ್ನ ಒಂದು ಸ್ಮಾಲ್ ಬೌಲ್ ನಲ್ಲಿ ಹಾಕಿ ಇಟ್ಕೋಣ. ಸ್ಟವ್ ಹಚ್ಕೊಂಡು ಆದ್ಮೇಲೆ ಒಂದು ಕಡಾಯಿನ ತಗೊಂಡಿದ್ದೀನಿ. ಕುಕ್ಕರ್ನಲ್ಲಿ ಕೂಡ ಇದನ್ನ ಮಾಡ್ಕೊಬಹುದು. ಆದ್ರೆ ಇವತ್ತು ಮಾಡ್ತಾ ಇರೋಂಥ ಸ್ವಲ್ಪ ಅಥೆಂಟಿಕ್ ಟಚ್ ಸಿಕ್ಲಿ ಅಂದ್ಬಿಟ್ಟು ನಾನು ಇವತ್ತು ಮಣ್ಣಿನ ಕಡಾಯಿನ ತಗೊಂಡಿದ್ದೀನಿ. ಫಸ್ಟ್ ಸ್ವಲ್ಪ ಬಿಸಿ ಆಗಿ ಇಟ್ಕೊಂಡು ನೀರೆಲ್ಲ ಕ್ಲೀನ್ ಆಗಿ ಇಮ್ರೋಗ್ಬಿಡ್ಲಿ. 1 ಟೀ ಸ್ಪೂನ್ ಅಷ್ಟನ್ನ ಎಣ್ಣೆನ ಈಗ ಇದಕ್ಕೆ ಸೇರಿಸ್ಕೊಂತಾ ಇದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಈಗ ತೊಳೆದಿಟ್ಕೊಂಡಿದ್ದಂಥ ಮಟನ್ನ ಕೂಡ ಇದಕ್ಕೆ ಸೇರಿಸ್ಕೋಣ. ನೀಟಾಗಿ ಕ್ಲೀನಾಗಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ಮಟನ್ ಕಲರು ಕಂಪ್ಲೀಟಾಗಿ ಚೇಂಜ್ ಆಗೋವರೆಗೂ ಒಂಚೂರು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಮಟನಲ್ಲಿರೋ ನೀರೆಲ್ಲ ನೀಟಾಗಿ ಇಮ್ರೋಗ್ಬೇಕು. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡಿದ್ದೀನಿ. ಈಗ ಯಾವಾಗಲೂ ಸ್ವಲ್ಪ ಎಳೆ ಮರಿನ ತೊಗೊಂಡಿರ್ಬೇಕು. ಅಂದರೆ 12ರಿಂದ 13 kg ಒಳಗಡೆ ಇರೋವಂಥ ಮರಿನ ನೋಡಿ ತೊಗೊಬೇಕು. ಇಲ್ದಿದ್ರೆ ಚೆನ್ನಾಗಿ ಬಲ್ತೋಗಿರ್ತಾರೆ, ಬೇಗ ಬೇಯೋದಿಲ್ಲ, ಮತ್ತು ಆಮೇಲೆ ಅದು ರುಚಿ ಕೂಡ ಕೊಡೋದಿಲ್ಲ. ನೋಡಿದ್ರಲ್ಲ ಮಟನ್ ನೀರೆಲ್ಲ ನೀಟಾಗಿ ಬಿಟ್ಕೊಂಡಾಯ್ತು. ಈಗ ಸ್ವಲ್ಪ ಫ್ಲೇಮ್ನ ಹೈ ಮಾಡಿಕೊಂಡು ಒಂಚೂರು ಹಿಂಗೆ ಫ್ರೈ ಮಾಡ್ಕೊಳ್ಳಿ. ನೀರೆಲ್ಲ ಕಂಪ್ಲೀಟಾಗಿ ಡಿಸಾಲ್ವ್ ಆಗಬೇಕು. ನೀರೆಲ್ಲ ಪೂರ್ತಿಯಾಗಿ ಇಮ್ರೋದ್ಮೇಲೆ ಈಗ ಇದನ್ನ ಒಂದು ಸೈಡ್ನಲ್ಲಿ ಒಂದು ಸಪ್ರೇಟ್ ಬೌಲ್ನಲ್ಲಿ ಹಾಕಿ ಇಟ್ಕೋಣ. ಮೊದಲನೇದಾಗಿ ಒಂದು ಕಡಾಯಿಗೆ ನೀಟಾಗಿ 4 ಟೀ ಸ್ಪೂನ್ ಅಷ್ಟನ್ನ ಆಯಿಲ್ನ ಸೇರಿಸ್ಕೋಣ. ಆಯಿಲ್ ಬಿಸಿ ಆದಮೇಲೆ ಈಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನ ಕೂಡ ಸೇರಿಸ್ಕೊತ ಇರೋದು. ಈರುಳ್ಳಿ ನೀಟಾಗಿ ಡಾರ್ಕ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಇದೇ ರೀತಿ ಫ್ರೈ ಮಾಡ್ಕೋಣ. ಸ್ವಲ್ಪ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಬೋದು. ಇಷ್ಟು ಬ್ರೌನು ನೀಟಾಗಿ ಈಗ ಫ್ರೈ ಆದಮೇಲೆ ಫ್ಲೇಮ್ನ ಒಂದು ಚೂರು ಲೋ ಮಾಡಿಕೊಂಡು ಮಾಡಿ ಇಟ್ಕೊಂಡಿದ್ವಲ್ಲ ಟೊಮಾಟೊ, ಈಗ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಟೊಮಾಟೊ ಕೂಡ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು. ಪೂರ್ತಿ ಆಯಿಲ್ ಸಪ್ರೇಷನ್ ಆಗೋವರೆಗೂ ನೀಟಾಗಿ ಇದೇ ರೀತಿ ಈಗ ಫ್ರೈ ಮಾಡ್ಕೋಣ.
ಟೊಮಾಟೊ ಹಾಕಿದ್ದೀವಿ ಅಂದ್ಬಿಟ್ಟು ಹಾಗೆ ಬಿಡಬಾರ್ದು. ಸೆಂಟರ್ನಲ್ಲಿ ಈ ರೀತಿ ತಿರುಗ್ತಾ ಇರಬೇಕು. ಒಂದೊಂದು ಸರಿ ಏನಾಗ್ತಿದೆ ಅಂದ್ರೆ ತಳ ಹಿಡಿತಿದೆ. ಈಗ ಈ ಹಂತದಲ್ಲಿ 1-2 ಚಿಟಿಕೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂತಾ ಇದ್ದೀನಿ. ಸೇರಿಸ್ಕೊಂಡಾದ್ಮೇಲೆ ಕ್ಲೀನಾಗಿ ಒಂದ್ಸರಿ ಈ ರೀತಿ ಮಿಕ್ಸ್ ಕೊಟ್ಕೋಣ. ಎಣ್ಣೆ ಈ ರೀತಿ ಸಪ್ರೇಟ್ ಆಗಿ ಶುರು ಆದ್ಮೇಲೆ ಧನಿಯಾ ಪೌಡ್ರನ್ನ ಸೇರಿಸ್ಕೋಣ. ಚಿಲ್ಲಿ ಪೌಡ್ರನ್ನ ಕೂಡ ಸೇರಿಸ್ಕೊತಾ ಇರೋದು. ಅರಿಶಿನ ಪೌಡ್ರು, ಕರಿಮೆಣಸನ್ನ ಕುಟ್ಟಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಸೇರಿಸ್ಕೊತಾ ಇರೋದು. ಎಲ್ಲ ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ತುಂಬಾ ಈಗ ಫ್ಲೇಮ್ನ ಹೈ ಮಾಡಬೇಡಿ. ಕೆಲವೊಂದ್ಸರಿ ಮಸಾಲಾ ಪೌಡ್ರು ಕಡಾಯಿಗೆ ಹಿಡ್ಕೊಂಡ್ಬಿಡ್ತೀರ. ಈ ರೀತಿ ಮಿಕ್ಸ್ ಮಾಡಿ 1-2 ನಿಮಿಷ ಇದೇ ರೀತಿ ಬಿಡಿ. ಚೆನ್ನಾಗಿ ಈಗ ಫ್ರೈ ಆಗ್ತಾ ಇದೆ. ಈಗ ಈ ಹಂತದಲ್ಲಿ 1 ಟೀ ಸ್ಪೂನ್ ಅಷ್ಟನ್ನ ಅಡಿಗೆ ಎಣ್ಣೆನ ಸೇರಿಸ್ಕೊಂತಾ ಇರೋದು. ಒಂದ್ಸರಿ ಮಿಕ್ಸ್ ಕೊಟ್ಕೋಣ. ಈಗ ಆವಾಗ ರುಬ್ಬಿ ಇಟ್ಕೊಂಡಿದ್ವಲ್ಲ ಆ ಪೇಸ್ಟ್ನು ಕೂಡ ಈಗ ಇದಕ್ಕೆ ಸೇರಿಸ್ಕೊಂತಾ ಇರೋದು. 5 ಟೀ ಸ್ಪೂನ್ ಅಷ್ಟು ನೀರನ್ನ ಕೂಡ ಸೇರಿಸ್ಕೊಂಡಾದ್ಮೇಲೆ ಒಂದ್ಸರಿ ನೀಟಾಗಿ ಮಿಕ್ಸ್ ಕೊಟ್ಕೊಳ್ಳಿ. ಮಸಾಲೆ ಒಂಚೂರು ಹಸೆ ಸ್ಮೆಲ್ಲು ಹೋಗ್ಬೇಕು. 2-3 ನಿಮಿಷ ಇದೇ ರೀತಿ ಸ್ವಲ್ಪ ತಿರ್ಸ್ಕೊಂಡೆ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಬೇಕು. ಅಗತ್ಯ ಬಿದ್ದಲ್ಲಿ ಇನ್ನೊಂದು ಚೂರು ಕೂಡ ನೀರನ್ನ ಸೇರಿಸ್ಕೊಳ್ಳಿ. ಈಗ ಇದೇ ಹಂತದಲ್ಲಿ 1/4 ಟೀ ಸ್ಪೂನ್ ಅಷ್ಟನ್ನ ಉಪ್ಪನ್ನು ಕೂಡ ನಾನು ಸೇರಿಸ್ಕೊಂತೀನಿ. ಸೇರಿಸ್ಕೊಂಡಾದ್ಮೇಲೆ ಉಪ್ಪು ಕರೆಕ್ಟ್ ಆಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಉಪ್ಪೆಲ್ಲ ತುಂಬಾ ಕರೆಕ್ಟ್ ಆಗಿದೆ. ಈಗ ಮಟನ್ನ ಕೂಡ ಸೇರಿಸ್ಕೊಂಬೋಣ. ಮಟನ್ನ ಸೇರಿಸ್ಕೊಂಡು ಆದ್ಮೇಲೆ ಕ್ಯೂಚಿ ಇಟ್ಕೊಂಡಿದ್ವಲ್ಲ ಹುಣಸೆಹಣ್ಣು ಹುಳಿ ಅದನ್ನು ಕೂಡ ನಾನು ಈಗ ಸೇರಿಸ್ಕೊತಾ ಇದ್ದೀನಿ. ಪೂರ್ತಿಯಾಗಿ ಕ್ಲೀನಾಗಿ ಒಂದ್ಸರಿ ತಿರ್ಸ್ಕೊಂಬಿಡಿ. ಮಸಾಲೆ ಎಲ್ಲ ಚೆನ್ನಾಗಿ ಮಟನ್ಗೆ ಇಟ್ಕೊಬೇಕು. ಉಪ್ಪೆಲ್ಲ ತುಂಬಾ ಕರೆಕ್ಟ್ ಆಗಿದೆ. ಈ ರೀತಿ ಎಲ್ಲ ಕಲಸಾದ್ಮೇಲೆ ಈಗ ಕನ್ಸಿಸ್ಟೆನ್ಸಿಗೆ ತಕ್ಕನಷ್ಟು ನೀರನ್ನ ಕೂಡ ಸೇರಿಸ್ಕೊತಾ ಇರೋದು. ಯಾವಾಗಲೂ ನೀರನ್ನ ಯಾವ ಪ್ರಮಾಣದಲ್ಲಿ ಹಾಕೊಬೇಕಾದ್ರೆ ಮಟನ್ನು ನೀರು ಒಳಗಡೆ ಮುಳುಗಬಾರ್ದು. ನೋಡಿ ಈ ರೀತಿ ಸುಮಾರು 1/4 ಭಾಗದಷ್ಟು ನೀರನ್ನ ಮಾತ್ರನೇ ಸೇರಿಸ್ಕೊಬೇಕು ಬೇಯೋದಕ್ಕೋಸ್ಕರ. ಒಂದ್ಸರಿ ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ಮತ್ತೆ ಬೇಕಾದ್ರೆ ನಾವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಇದಕ್ಕೆ ಸೇರಿಸ್ಕೊಂತ ಇರೋದು. ನೋಡಿದ್ರಲ್ಲ ಈಗ ಮಟನ್ನು ಪೂರ್ತಿಯಾಗಿ ಮುಳುಗಿಲ್ಲ. ಈಗ ಇದನ್ನ ಸರಿ ಸುಮಾರು 15 ನಿಮಿಷ ಇದೇ ರೀತಿ ಒಂದು ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಮೇಲೆ ಒಂದು ಲಿಡ್ ನ ಕ್ಲೋಸ್ ಮಾಡಿ ಇದೇ ರೀತಿ ಈಗ ಇಟ್ಕೋಣ. ಈಗ ಲಿಡ್ ನ ತೆಗಿತಾ ಇದ್ದೀನಿ. ನೋಡ್ಬೋದು ಆಯಿಲ್ ಎಲ್ಲ ಎಷ್ಟು ನೀಟಾಗಿ ಸಪ್ರೇಷನ್ ಆಗಿದೆ. ಈಗ ಒಂದ್ಸರಿ ನೀಟಾಗಿ ಕಲ್ಸ್ಕೋಣ. ಮಸಾಲೆ ಎಲ್ಲ ಕೆಡ ಹೋಗಿ ಹಿಂಗೆ ಕುತ್ಕೊಂಡಿರ್ತಲ್ಲ ಅದಕ್ಕೋಸ್ಕರ. ಗ್ರೇವಿದು ಕನ್ಸಿಸ್ಟೆನ್ಸಿ ನನಗಂತೂ ಕರೆಕ್ಟ್ ಇದೆ. ನಿಮಗೆ ಬೇಕಾದ್ರೆ ಇನ್ನೂ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಬೋದು. ಎಲ್ಲ ಕಲ್ಸಾದ್ಮೇಲೆ 1 ಕಡ್ಡಿಯಷ್ಟು ಕರಿಬೇವನ್ನು ಕೂಡ ಈಗ ಇದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ. 1/2 ಟೀ ಸ್ಪೂನ್ ಅಷ್ಟು ಮಟನ್ ಮಸಾಲ. ಇದು ಆಪ್ಷನ್ನು, ಹಾಕೊಂಡ್ರೆ ಹಾಕೊಬೋದು, ಇಲ್ದಿದ್ರೆ ಇಲ್ಲ. ಬಟ್ ನಾನು ಒಂದು ಚೂರು ಅಥೆಂಟಿಕ್ ಫ್ಲೇವರ್ಗೋಸ್ಕರ ಮಟನ್ ಮಸಾಲಾನ ಹಾಕೊತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡಿದ್ದಂತ ಸುಮಾರು 2 ಇಂಚು ಸೈಜಿನ ಎಲ್ಲ ಒಂದೇ ಗಾತ್ರದಲ್ಲೇ ಇದೆ. ಈಗ ಇದ್ರನ್ನು ಕೂಡ ನಾನು ಹಾಕ್ಕೊತಾ ಇದ್ದೀನಿ. ಹಾಕೊಂಡಾದ್ಮೇಲೆ ಒಂಚೂರು ಹಿಂಗೆ ಮಿಕ್ಸ್ ಮಾಡ್ಕೋಣ. ನುಗ್ಗೆಕಾಯಿ ಮಟನಲ್ಲಿ ಹಾಕೋದ್ರಿಂದ ನಿಮ್ಗೊಂದು ಯೂನಿಕ್ ಆಗಿರೋ ಅಂತ ಒಂದು ಫ್ಲೇವರ್ ಬರ್ತಿದೆ. ಆ ಫ್ಲೇವರು ನಿಮ್ಗೆ ಯಾವಾಗ್ಲೂ ಯಾವುದೇ ತರ ಮಸಾಲ ಯೂಸ್ ಮಾಡ್ಕೊಂಡ್ರು ಕೂಡ ನಿಮ್ಗೆ ಆ ತರ ಕನ್ಸಿಸ್ಟೆನ್ಸಿ ಮತ್ತೆ ಸಿಗೋದಿಲ್ಲ. ಅದಕ್ಕೋಸ್ಕರನೇ ಒಂದು ಸರಿ ಈ ರೀತಿ ಮಾಡ್ಕೊಂಡು ಟ್ರೈ ಮಾಡಿ. ಸುಮಾರು 100 ml ಅಷ್ಟು ನೀರ್ನ ಸೇರಿಸ್ಕೊಂತೀನಿ. ಈಗ ಸೇರಿಸ್ಕೊಂಡಾದ್ಮೇಲೆ ಮತ್ತೊಂದ್ ಸರಿ ನೀಟಾಗಿ ಈ ರೀತಿ ಕಲ್ಸ್ಕೊಂಬೋಣ. ನೀರ್ನ ಆಡ್ ಮಾಡ್ಕೊಳಂಗಿದ್ರೆ ನೀವು ಈ ಹಂತದಲ್ಲೇ ಮಾಡ್ಕೊಬೇಕು. ಯಾಕೆಂದ್ರೆ ಒಂದು ಸರಿ ನಾವು ಇದನ್ನ ನುಗ್ಗೆಕಾಯಿ ಬೇಯೋದಕ್ಕೆ ಇಟ್ಮೇಲೆ ನಾವು ಮತ್ತೆ ನೀರ್ನ ಸೇರಿಸ್ಕೊಳಕ್ ಆಗೋದಿಲ್ಲ. ಮನೆಯಲ್ಲಿ ಜನ ಯಾವ ಪ್ರಮಾಣದಲ್ಲಿ ಇದ್ದಾರೆ ಅದನ್ನ ನೋಡ್ಕೊಳ್ಳಿ. ಇವಾಗ ನಾನು ಏನ್ ಕಳ್ಸೀನಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಆರಾಮಾಗಿ 4 - 5 ಜನ ತಿನ್ಬೋದು. ನುಗ್ಗೆಕಾಯಿ 1/4% ಮುಳುಗುವಷ್ಟು ನಾನು ನೀರನ್ನ ಕೂಡ ಸೇರಿಸ್ಕೊಂಡೆ. ಅಂದ್ರೆ 1/4 ಲೀಟರ್ ಅಷ್ಟು ನೀರನ್ನ ಸೇರಿಸ್ಕೊಂಡೆ. ಯಾಕೆಂದ್ರೆ ಇದು 2 ಟೈಮ್ಗೆ ಬೇಕಾಗಿರೋದ್ರಿಂದ ನಾನು ಈ ಹಂತದಲ್ಲಿ ಇದು ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಮತ್ತೆ ಲೆಡ್ ಕ್ಲೋಸ್ ಮಾಡಿ 10 ನಿಮಿಷ ಇದನ್ನ ಹೀಗೆ ಇಟ್ಕೋಣ. 10 ನಿಮಿಷ ಆಗಿದ್ದಾಯ್ತು. ಚೆನ್ನಾಗಿ ನೀಟಾಗಿ ಬೆಂದಿದೆ. ಫ್ಲೇಮ್ನ ಸ್ವಲ್ಪ ಕೆಳ ಇಟ್ಕೊಂಡು ನೀಟಾಗಿ ಒಂದ್ಸರಿ ತಿರ್ಸ್ಕೋಣ. ನುಗ್ಗೆಕಾಯಿನ ಹೊಡಿಬಾರ್ದು, ಅಷ್ಟು ಸ್ಪೀಡಾಗಿ ತಿರ್ಸ್ಕೊಬಾರ್ದು. ನಿಧಾನವಾಗಿ ಈ ರೀತಿ ಕಲಿಸ್ಕೊಳ್ಳಿ. ಇವತ್ತು ಈ ರೆಸಿಪಿ ಎಷ್ಟು ಸೊಗಸಾಗಿತ್ತು. ನೀವು ಕೂಡ ಈ ರೀತಿ ಮಾಡಿಕೊಂಡು ಟ್ರೈ ಮಾಡಿ. ಸ್ಟವ್ನ ಟರ್ನ್ ಆಫ್ ಮಾಡ್ಕೊಂತ ಉಪ್ಪು ಹೇಗಿದೆನೋ ಅನ್ನೋದನ್ನ ಕರೆಕ್ಟಾಗಿ ಒಂದ್ಸರಿ ಚೆಕ್ ಮಾಡ್ಕೊಂಬೋಣ. ಉಪ್ಪೆಲ್ಲ ತುಂಬ ಪರ್ಫೆಕ್ಟ್ ಆಗಿದೆ. ಕೊನೆಯದಾಗಿ ಒಂದು ಹಾಡಿನ ಮುಖಾಂತರ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾನಿಗೊಂದು ಹೆಲ್ಲೆ ಹೆಲ್ಲಿದೆ, ನಿನ್ನಾಸೆಯಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು, ಆಸೆ ಎಂಬ ಬಿಸಿಲ ಕುದುರೆ ಏಕೆ ಹಾರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಹೇಳು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯುವುದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ. ನುಗ್ಗೆಕಾಯಿನ ಬಳಸ್ಕೊಂಡು
ಮಟನ್ ಕರಿನ ಹೇಗೆ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗೂ ಹೇಗನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೆ ಎಂದಿನಂತೆ ನಾನು ನಿಮಗೆ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್ ಮತ್ತೆ ಹ್ಯಾಪಿ ಈಟಿಂಗ್.